ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಈಗ ನಾವು ಆ ಕೊಕೊನಟ್ ಬೋಟ್ ರೈಡ್ ನೀವು ಲಾಸ್ಟ್ ಲಾಗ್ ನೋಡಿದ್ರಲ್ಲ, ಅದನ್ನು ಮುಗಿಸ್ಕೊಂಡು ಇಲ್ಲಿ ನೆಕ್ಸ್ಟ್ ಅಲ್ಲೇ ಸಮೀಪ ಇತ್ತಿದ್ದ ಹೋಯಾನ್ ಸಿಟಿಗೆ ಅಂತೇಳಿ ಬಂದೇವಿ. ಇದು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಟೌನ್ ಅಂತ ಹೇಳ್ಬೋದು. ಈವ್ನಿಂಗ್ ಆದರೆ ಸಾಕು, ಇಡೀ ಟೌನ್ ಫುಲ್ ಲ್ಯಾಂಟರ್ನ್ಸಿಂದ ಡೆಕೋರೇಟ್ ಆಗಿರ್ತಾವೆ. ನಾಟ್ ಜಸ್ಟ್ ದಿ ಸ್ಟ್ರೀಟ್, ಅಲ್ಲಿ ಬರಬೇಕಾದ್ರೆ ಒಂದು ಎಲ್ಲ ಸಣ್ಣ ಸಣ್ಣ ಹೋಟೆಲ್ ಇಟ್ಕೊಂಡು ಮನೆ ಮುಂದೂ ಇವ್ರು ಲ್ಯಾಂಟರ್ನ್ ಹಾಕಿರ್ತಾರೆ. ನಾವು ದೀಪಾವಳಿಗೆ ಒಂದೇ ದಿನ ಹಾಕಿದ್ರೆ ಅವ್ರು ಎವ್ರಿ ಡೇ ಹಾಕ್ತಾರೆ. ಇಲ್ಲಿ ತೂಬಾನ್ ಅಂತೇಳಿ ಒಂದು ರಿವರು ಐತಿ. ಸೊ ಅಲ್ಲಿ ಬೋಟ್ಸ್ ಇತ್ತು. ಅಲ್ಲಿ ಬೋಟ್ನಾಗ ಕುಂದ್ರಾಗ 75K ಡಾಂಗ್ಸ್ ಇತ್ತು. ಅಷ್ಟು ಕೊಟ್ಟು ನಾವು ಒಂದು ಬೋಟ್ ರೈಡು ಹೋಗಿದ್ವಿ. ಆಮೇಲೆ ಅಷ್ಟೇ ಇಲ್ಲ, ಅಲ್ಲಿ ಬೋಟ್ನಾಗ ಕುಂದ ಮೇಲೆ ನೀರಾಗ ಸಣ್ಣ ಬೋಟ್ ವಿತ್ ಕ್ಯಾಂಡಲ್ ಬಿಡೋದಿರ್ತಿತ್ತು. ಎಲ್ಲರೂ ಬಿಡಾತಿದ್ರು. ಅದು ನಾವು 10K, ಇದಕ್ಕೂ ಒಂದು 10K ಡಾಂಗ್ ಕೊಟ್ಟು ತೊಗೊಂಡಿದ್ವಿ. ಫ್ಯೂಚರ್ದಾಗ ಬಂದಿದ್ದು ಆಗಲಿ ಅಂತೇಳಿ ವಿಶ್ ಮಾಡಿ ನಾವು ಇದನ್ನು ಬಿಟ್ವಿ. ಫುಲ್ ಕಲರ್ಫುಲ್ ಇತ್ತು. ಎಲ್ಲ ಕಡೆ ಲ್ಯಾಂಟರ್ನ್ಸ್ ಇದ್ದಿದ್ದರಿಂದ ಬೋಟ್ನಾಗೂ ಲ್ಯಾಂಟರ್ನ್ಸ್, ಸೊ ಫುಲ್ ಕಲರ್ಫುಲ್ ಆಗಿತ್ತು. Okay, finally we are in Pattaya, Thailand. Okay, where we are? Hoyan City, Langton City, Vietnam. ಮಸ್ತ್ ಒಂದು ಬೋಟ್ ರೈಡ್ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ಇಲ್ಲಿ ಲೋಕಲ್ ಮಾರ್ಕೆಟ್ ಇತ್ತು, ಶಾಪಿಂಗ್ನೂ ಇತ್ತು, ಪ್ಲಸ್ ಈ ಫುಡ್ಡು ಇತ್ತು. ಎಲ್ಲ ಸೀ ಫುಡ್, ಯಾವುದ್ಯಾವುದೋ ಆ್ಯನಿಮಲ್ಸ್ ಇನ್ಕ್ಲೂಡಿಂಗ್ ಕಾಕ್ರೋಚ್ ಇದೆಲ್ಲ ಇತ್ತು. ಹಿಂಗೆ ನೋಡಾಕತ್ತಿದ್ವಿ, ಆಗಾಕತ್ತಿರ್ಲಿಲ್ಲ ಅದ, ಬಸ್ ಇಲ್ಲಿ ಡಿಫ್ರೆಂಟ್ ಅನ್ನಿಸ್ತಿದೆ, ಎಲ್ಲ ನೋಡಿರಲಿಲ್ಲ. ಸೊ ಅದ್ರದ್ದೆಲ್ಲ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ವಿ. That's the best one. No, but I never tried that. You already tried? No. You haven't tried? ನಾವು ಸ್ವಲ್ಪ ಸ್ಟ್ರೀಟ್ ಫುಡ್ ಟ್ರೈ ಮಾಡೋಣ ಅಂತ ಹೇಳಿ ಈ ಐಸ್ ಕ್ರೀಮ್ ರೋಲ್ ತೊಗೊಂಡ್ವಿ. ಒಂದು ಸ್ಟ್ರಾಬೆರಿ ಫ್ಲೇವರ್, ಇನ್ನೊಂದು ಮ್ಯಾಂಗೋ ಫ್ಲೇವರ್ ತೊಗೊಂಡಿದ್ವಿ. ಚಲೋ ಇತ್ತು, ತಿನ್ನೋ ಹಂಗನೇ ಇತ್ತು. ಈ ಸ್ಟ್ರೀಟ್ನಾಗ ಬೇರೆ ಶಾಪಿಂಗು ಲೈಕ್ ಲೋಕಲ್ ಸ್ಟ್ರೀಟ್ನಾಗ ಹೆಂಗಿರ್ತೈತಲ್ಲ, ಜ್ಯುವೆಲ್ರಿ, ಶೂಸ್, ಬಟ್ಟೆ ಇದೆಲ್ಲ ಇತ್ತು. ಬಟ್ ಕಂಪೇರ್ ಟು ನಮ್ಗಿಂತ ಭಾಳ ಕಾಸ್ಟ್ಲಿ ಇತ್ತು. ಆಮೇಲೆ ಅಷ್ಟು ರೊಕ್ಕ ಕೊಟ್ಟಿದ್ದಕ್ಕೂ ತೊಗೋಬೇಕಂತ ಏನೂ ಅನ್ನಿಸ್ತಿರ್ಲಿಲ್ಲ. ಸೊ ನಾವು ಜಸ್ಟ್ ಒಂದು ಸ್ವಲ್ಪ ಏನ್ರಿ ಅದು ಇದು ಫುಡ್ ಟ್ರೈ ಮಾಡಿ ಅಷ್ಟೇ ಬಿಟ್ವಿ. ಏನು ಶಾಪಿಂಗ್ ಮಾಡೋಕ್ಕೆ ಹೋಗಲಿಲ್ಲ. ಇವ್ರು ಇದನ್ನು ಮಾಡೋದು ನೋಡೋಕೆ ಒಂದು ಚಂದ ಅನ್ನಿಸ್ತಿತ್ತು. ಸೊ ಅದನ್ನು ನೋಡೋ ಸಂಬಂಧ ನಾವು ಈ ಐಸ್ ಕ್ರೀಮ್ ಆ್ಯಕ್ಚುಲಿ ತೊಗೊಂಡ್ವಿ. ಅದನ್ನು ಸ್ವಲ್ಪ ಹಾಗೆ ರೆಕಾರ್ಡ್ ಮಾಡಿ ಆಮೇಲೆ ತಿಂದು ಏನು ತೊಗೊಳ್ಳಿಲ್ಲ ಅಂದರೂ ಎಲ್ಲ ಎಕ್ಸ್ಪ್ಲೋರ್ ಮಾಡಿದೆ ನಾನಂತರೂ. ಎಲ್ಲನೂ ನೋಡ್ಕೊತ ಶಾಪಿಂಗ್ ಸ್ಟ್ರೀಟ್ನಾಗ ಏನೇನಿತ್ತು, ಎಷ್ಟೆಷ್ಟು ಪ್ರೈಸ್ ಐತಿ ಅಂಥೇಳಿ. ಏನು ಯುನೀಕ್ ಅಂತ ಹಾಗೇನಿಲ್ಲ ಇರಲಿಲ್ಲ. ನಮ್ಗೇನು ಇಂಡಿಯಾದಾಗ ಸಿಗ್ತೈತೆ ಅದೆಲ್ಲ ಇತ್ತು. ಆಮೇಲೆ ಆಲ್ರೆಡಿ ವಿ ವೇ ಟಯರ್ಡ್. ಆಮೇಲೆ ಹುಡುಗಿ ನೋಡ್ರಿ, ಅವ್ರ ಮಮ್ಮಿ ಎತ್ಕೊಳ್ಳಾರ್ಕೆ ಹಿಂಗೆ ನಡೆಯಾಕತ್ತಿದ್ಲ. ಇಷ್ಟು ನಕ್ಕೆವೆ ಅದನ್ನು ನೋಡಿ. ಇದು ಆ್ಯಕ್ಚುಲಿ ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಟೌನ್ ಐತಿ. ಬಟ್ ವಾಟ್ ಎವರ್, ಭಾಳ ಪೀಸ್ಫುಲ್ ಆಗಿತ್ತು. ಫುಲ್ ಕಲರ್ ಲೈಟ್ಸ್, ಸಿಟಿ ಮೋಸ್ಟ್ ಹ್ಯಾಪನಿಂಗ್ ಇತ್ತು. ನೋಡೋಕ್ಕೆ ಒಂದೇನೋ ಖುಷಿ ಅನ್ನಿಸ್ತಿತ್ತು. ಆಮೇಲೆ ಆ್ಯಕ್ಚುಲಿ ಇವತ್ತಿನ ನಮ್ಮ ನೈಟಿನ ಸ್ಟೇ ದನಾಂಗ್ದಾಗಿತ್ತು. ಇಲ್ಲಿಂದ ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ, ಬಟ್ ಇಟ್ ವಾಸ್ ಅರೌಂಡ್ 20 ಕಿಲೋಮೀಟರ್. ಸೊ ನಾವು ಕ್ಯಾಬ್ ಬುಕ್ ಮಾಡಿ ಹೋಗಬೇಕಿತ್ತು. ಇದನ್ನು ಫುಲ್ ಎಕ್ಸ್ಪ್ಲೋರ್ ಮಾಡಿದ್ವಿ. ಭಾಳ ದೊಡ್ಡದಿತ್ತು, ಭಾಳ ಸುಸ್ತಾಗ್ಬಿಟ್ಟಿತ್ತು ನಮ್ಮಿಬ್ಬರಿಗೆ. ಟೈಮ್ನು ಆ್ಯಕ್ಚುಲಿ ಭಾಳ ಆಗಿತ್ತು. ಇಟ್ ವಾಸ್ ಅರೌಂಡ್ 11 o'clock. ಸೊ ನಾವು ಇಲ್ಲಿಂದ ಕ್ಯಾಬ್ ಬುಕ್ ಮಾಡ್ಕೊಂಡು ನಮ್ಮ ಸ್ಟೇ ದನಾಂಗ್ದಾಗಿತ್ತು ಅಂದೆಲ್ಲ. ಸೊ ಅಲ್ಲೇ ಹೊಂಟಿದ್ವಿ ನಾವು. ಫೈನಲಿ ನಾವು ನಮ್ಮ ಸ್ಟೇಗೆ ರೀಚ್ ಆದ್ವಿ. ಭಾಳ ಸುಸ್ತಾಗಿದ್ದರಿಂದ ನಾನಂತೂ ವೇಟ್ ಮಾಡಾಕತ್ತಿದ್ದೆ ಯಾವಾಗ ಬರ್ತೈತಿ ಅಂಥೇಳಿ. ಸೊ ಇದು ಒಂದು ನಮ್ಮ ಸಣ್ಣದು ವ್ಲಾಗ್ ಆಗಿತ್ತು. ನೆಕ್ಸ್ಟ್ ಇನ್ನೊಂದು ಯಾವುದಾರೆ ಚಂದನ ವ್ಲಾಗ್ ಜೊತೆ ಬರ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್. ಬಾಯ್.